ಏಯ್ ಈ ಸೀರೆಗಳ್ನೆಲ್ಲ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ಯಾ? ಅದೇ ರೀ, ಅನಾಥಾಶ್ರಮದವ್ರು ಬಂದಿದಾರಲ್ಲ, ಅವ್ರಿಗೆ ಕೊಟ್ಬಿಡೋಣ, ಸುಮ್ಮನೆ ಹಾಕ್ಕೊಳಲ್ಲ, ವೇಸ್ಟ್ ಆಗುತ್ತಲ್ಲ ಅದಕ್ಕೆ ಕಣೆ ನಿನ್ನ ದಡ್ಡಿ ಅಂತ ಅಂದ್ಬಿಟ್ಟು ಅನ್ನೋದು. ಈ ಕಾಲದಲ್ಲಿ ಯಾರಾದ್ರೂ ಅನಾಥಾಶ್ರಮಕ್ಕೆ ಕೊಡ್ತಾರೆ ಈ ಸ್ಯಾರಿಗಳ್ನ? ಮತ್ತೆ ಈ ಹಳೆ ಸೀರೆಗಳ್ನ ಇಟ್ಕೊಂಡು ಸುಮ್ಮನೆ ಪೂಜೆ ಮಾಡ್ಲಾ? ಮಲ್ಲೇಶ್ವರಂ ಅಲ್ಲಿ ಹಳೆ ಸ್ಯಾರಿ ಕೊಟ್ರೆ ದುಡ್ಡು ಕೊಡ್ತಾರಂತೆ. ಹಾ, ದುಡ್ಡ? ನಡೀರಿ ಮೊದ್ಲೋಗೋಣ. ಲಾಸ್ಟ್ ಟೈಮು ನನ್ನ ಫ್ರೆಂಡು ಅವ್ರ ತಾಯಿ ಸ್ಯಾರಿ ಎಲ್ಲ ಇಲ್ಲೇ ಕೊಟ್ಟಿದ್ದು, ಬೇರೆ ಅಂಗಡಿಗಿನ್ನೂ ಜಾಸ್ತಿ ಕೊಡ್ತಾರಂತ ಇಲ್ಲಿ. ಅಲ್ಲ ಸರ್, ಯಾರು ಅಂತ ಗೊತ್ತಾಯ್ತಾ ಸರ್ ನಿಮ್ಗೆ? ಲಾಸ್ಟ್ ಟೈಮ್ ನಮ್ಮ ಫ್ರೆಂಡ್ ಜೊತೆ ಬಂದಿದ್ದೆ, ಒಳ್ಳೆ ರೇಟ್ ಕೊಟ್ಟಿದ್ರಿ. ಹಂಗಾಗಿ ಇವತ್ತು ನಾನು ವೈಫು ಬಿಸಾಕ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ಲು. ಇಲ್ಲಿ ಒಳ್ಳೆ ರೇಟ್ ಕೊಡ್ತಾರೆ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡ್ ಬಂದಿದ್ದೀನಿ. ನೋಡಿ ಇವರೇ ಅವರು. ಚೆಕ್ ಮಾಡಿದೀನಿ ಮೇಡಮ್. ಈ ತರ ಬಿಳಿ ಬಣ್ಣ ಬಂದ್ರೆ ಇದಕ್ಕೆ ಭಾರಿ ದುಡ್ಡು ಬರುತ್ತೆ ಮೇಡಮ್. ಈ ತರ ಕೆಂಪು ಕಲರ್ ಬಂದ್ರೆ ಬೇರೆ ಕಡೆ ತಗೊಳ್ಳಲ್ಲ ಮೇಡಮ್, ನಾವು ಕೆಜಿ ಲೆಕ್ಕ ತಗೊಳ್ತೀವಿ ಮೇಡಮ್. ಈ ಸೀರೆಗೆ 10,000 ಬರುತ್ತೆ ಮೇಡಮ್. ಈ ಸೀರೆಗೆ 4,000 ಬರುತ್ತೆ ಮೇಡಮ್. ಈ ಸೀರೆಗೆ 3,000 ಬರುತ್ತೆ ಮೇಡಮ್. ತಗೊಳ್ಳಿ ಮೇಡಮ್, 35,000. 35,000? ಹೌದು ಮೇಡಮ್. ಬಿಸಾಕ್ತಿದ್ದಲ್ಲ, ಹಂಗಾಗಿ ಲಾಸ್ಟ್ ಟೈಮ್ ಬಂದಿದ್ದೆ, ಹೆವಿ ಪ್ರೈಸ್ ಕೊಟ್ಟಿದ್ರು, ಹಂಗಾಗಿ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಮೇಡಮ್ ಯಾವ್ದ್ರಲ್ಲಿ ಬಂದಿದ್ದೀರಾ ಮೇಡಮ್? ತಗೊಳ್ಳಿ ಮೇಡಮ್, ಆಟೋ ಕಾಸು ನಾವೇ ಕೊಡ್ತೀವಿ. ನನ್ನ ಫ್ರೆಂಡ್ಸ್ ಸೀರೆಗಳಿರುತ್ತೆ, ಅದಕ್ಕೆ ಅಡ್ರೆಸ್ ಹೇಳ್ಬಿಡಿ ಸರ್. ಅಲ್ಲೇ ಸರ್, 7th ಕ್ರಾಸ್ ಎಸ್ ಬ್ಯಾಂಕ್ ಎದುರುಗಡೆ GKVK ಆಪ್ಟಿಕಲ್ ಬಿಲ್ಡಿಂಗ್ ಅಲ್ಲೇ ಇರೋದು. ಬೇರೆ ಕಡೆ ಹೋಗ್ಬಿಟ್ಟು ಕಮ್ಮಿ ದುಡ್ಡು ತಗೋಬೇಡಿ. ಅರ್ಧೋಗಿರ್ಲಿ, ಕಿತ್ತೋಗಿರ್ಲಿ, ಸುಟ್ಟೋಗಿರ್ಲಿ, ಯಾವುದೇ ಕಂಡೀಷನ್ ಇದ್ರೆ ನಮ್ಮ ಹತ್ರ ರೇಷ್ಮೆ ಸೀರೆ ತಗೊಂಬನ್ನಿ, ಕೈ ತುಂಬಾ ದುಡ್ಡು ತಗೊಂಡೋಗಿ. ಕೇಳಿಸ್ಕೊಂಡ್ರಿ ತಾನೆ? ಫಸ್ಟ್ ಇಲ್ಲಿಗೆ ಬಂದು ದುಡ್ಡು ಎತ್ಕೊಂಡು ಹೋಗಿ.